ಯೇಸುವಿನಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಿನ ಮಕ್ಕಳೇ, ಸಾಧಾರಣ ಕಾಲದ 21ನೆಯ ಭಾನುವಾರದಲ್ಲಿದ್ದೇವೆ. ಒಂದ್ಸಲಿ ಒಬ್ಬ ಗುರುಗಳು ತಮ್ಮ ಜೀವನದಲ್ಲಾದಂತಹ ಒಂದು ಅನುಭವವನ್ನು ವ್ಯಕ್ತಪಡಿಸುತ್ತಿದ್ದರು. ನಮ್ಮ ಜೀವನದಲ್ಲಿ ಯಾವಾಗಲೂ 3 ರೀತಿಯ ದೇವರ ಅನುಭವ ಆಗುತ್ತದೆ. ಮೊಟ್ಟ ಮೊದಲನೇದಾಗಿ ಬೇರೆಯವರಿಂದ ನಾವು ದೇವರ ಬಗ್ಗೆ ತಿಳಿದುಕೊಳ್ಳುವುದು ಅಂತೇಳಿದ್ರೆ, ನಮ್ಮ ತಂದೆ ತಾಯಿಗಳಿಂದ, ನಮ್ಮ ಗುರು ಹಿರಿಯರಿಂದ, ನಮ್ಮ ಪೋಷಕರಿಂದ, ನಮ್ಮ ನೆರೆಯವರಿಂದ ನಾವು ದೇವರ ಅನುಭವವನ್ನು ನಾವು ಪಡಿತೇವೆ. ದೇವರು ಈ ರೀತಿ ಇದ್ದಾರೆ, ಇವರು ಎಂಬುದನ್ನು ನಾವು ಆ ಅನುಭವವನ್ನು ಪಡಿತೇವೆ. ಎರಡನೇದಾಗಿ ನಮ್ಮ ವೈಯಕ್ತಿಕ ಅನುಭವ. ನಮ್ಮ ವೈಯಕ್ತಿಕ ಅನುಭವ ಅಂತ ಹೇಳಿದ್ರೆ, ಪ್ರಭು ಯೇಸು ಕ್ರಿಸ್ತರು ನನಗೆ ಏನಾಗಿದ್ದಾರೆ, ಪ್ರಭು ಯೇಸು ಕ್ರಿಸ್ತರ ಆ ವಾಕ್ಯ ನನ್ನ ಜೀವನದಲ್ಲಿ ಏನಾಗಿದೆ, ನಾನು ಪ್ರಭು ಯೇಸು ಕ್ರಿಸ್ತರನ್ನು ಏನಂತ ನಂಬಿದ್ದೇನೆ ಎಂಬುದರ ಎರಡನೆಯ ಅನುಭವ ಆಗ್ತದೆ. ಯಾವಾಗ ನನ್ನ ಅನುಭವ ಪ್ರಭು ಯೇಸು ಕ್ರಿಸ್ತರ ಆ ಕಡೆಯಲ್ಲಿರುತ್ತದೋ, ಆಗ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮೆಲ್ಲರ ಆಗು ಹೋಗುಗಳನ್ನು, ನಮ್ಮೆಲ್ಲರ ಕಷ್ಟ ನೋವುಗಳನ್ನು ಆಶೀರ್ವದಿಸುತ್ತಾರೆ. ಅದಕ್ಕೆ ನಮಗೆ ಸಿಗುವಂತಹ ಪ್ರತಿಫಲ ಏನಂತ ಹೇಳಿದ್ರೆ ಸ್ವರ್ಗ ಸಾಮ್ರಾಜ್ಯ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಸಹ ಈ 3 ರೀತಿಯ ಅನುಭವವನ್ನು ತಮ್ಮ ಪ್ರೇಷಿತರಿಗೆ ಕೇಳ್ತಾರೆ. ಮೊಟ್ಟ ಮೊದಲನೇದಾಗಿ ಅಲ್ಲಿದ್ದಂತಹ ಪ್ರೇಷಿತರಿಗೆ ಜನರು ನನ್ನನ್ನು ಏನಂತ ಕರೀತಾರೆ ಅಂತ ಆ ಪ್ರೇಷಿತರನ್ನು ಪ್ರಶ್ನೆ ಹಾಕ್ತಾರೆ. ಎರಡನೇದಾಗಿ ಪ್ರೇಷಿತರು ವೈಯಕ್ತಿಕವಾಗಿ ಕೇಳ್ತಾರೆ. ಆಗ ಪೇತ್ರನ ಹೇಳ್ತಾನೆ, ನೀವೇ ಲೋಕೋದ್ಧಾರಕರು. ಆ ಪೇತ್ರನ ಅನುಭವ ಅಷ್ಟೊಂದು ಅಗಾಢವಾದಂತಹ ಅನುಭವ ಪ್ರಭು ಯೇಸು ಕ್ರಿಸ್ತರ ಬಗ್ಗೆ. ಮೂರನೇದಾಗಿ ಇವೆರಡರ ಪ್ರತಿಫಲವಾಗಿ ಪ್ರಭು ಯೇಸು ಕ್ರಿಸ್ತರು ಆತನಿಗೆ ಒಂದು ಕೊಡುಗೆಯನ್ನು ದಯಪಾಲಿಸ್ತಾರೆ. ಆ ಕೊಡುಗೆಯೇ ಪೇತ್ರನು ಧರ್ಮಸಭೆಯ ಬಂಡೆ ಎಂಬುದಾಗಿ. ಪ್ರಿಯರೇ, ನಮ್ಮನ್ನೇ ನಾವು ಅವಲೋಕಿಸಿಕೊಳ್ಳೋಣ. ನನ್ನ ಅನುಭವ ಪ್ರಭು ಯೇಸು ಕ್ರಿಸ್ತರಲ್ಲಿ ಎಷ್ಟರ ಮಟ್ಟಿಗಿದೆ ಎಂದು ನಾವು ಯೋಚಿಸೋಣ. ಈ ವಾಕ್ಯದಲ್ಲಿ, ಈ ವಾರದಲ್ಲಿ ನಾವು ನಿಮ್ಮ ಕುಟುಂಬಗಳಿಗಾಗಿ, ನಿಮ್ಮೆಲ್ಲರ ವೈಯಕ್ತಿಕ ಬೇಡಿಕೆಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಆಮೆನ್.